ನಮಸ್ಕಾರ ಕನ್ನಡಿಗರೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇಂದಿನ ಕಥೆ ಒಂಟಿತನದ ನೋವು. ನಾಗಮ್ಮನವರು 65ರ ಆಸುಪಾಸಿನ ಹಿರಿಯರಾಗಿದ್ದರು. ಅವರ ಶರೀರ ಕುಗ್ಗಿತ್ತಾದರೂ ಮನಸ್ಸು ಅದಕ್ಕೆ ವ್ಯತಿರಿಕ್ತವಾಗಿತ್ತು. ಕಾಲ ಹೊಂದಿತ್ತು. ಅವರು ಹೇಳಿದಂತೆ ಇಡೀ ಮನೆ ಎಲ್ಲ ವ್ಯವಹಾರ ನಡೆಯುತ್ತಿತ್ತು. ನಾಗಮ್ಮನವರ ಪತಿ ಶ್ರೀಕಾಂತ್ ಸರ್ಕಾರಿ ಸೇವೆಯಲ್ಲಿದ್ದರು. ನಿವೃತ್ತಿ ಹೊಂದಿದ್ದರು. 2 ಮಕ್ಕಳು ಮತ್ತು ಸೊಸೆಯಂದಿರು ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಿದ್ದರು. ಆದರೆ ಇತ್ತೀಚೆಗೆ ಅದೇಕೋ ನಾಗಮ್ಮನವರಿಗೆ ತಮಗೆ ಈಗ ವಯಸ್ಸಾಗುತ್ತಾ ಬಂದಿದೆ. ಮೊದಲಿನಂತೆ ಕೆಲಸ ಕೈಯಿಂದ ಆಗಲ್ಲ. ಹೀಗಾಗಿ ಮೌನದಿಂದ ಎಲ್ಲವನ್ನು ನೋಡುತ್ತಿರಬೇಕು ಎಂದೆನಿಸತೊಡಗಿತ್ತು. ಏಕೆಂದರೆ ಈಗೀಗ ಅವರೇನಾದರೂ ಮಾತನಾಡಲು ಅಥವಾ ಕೆಲಸ ಮಾಡಲು ಮುಂದಾದರೆ ಮಗ ಸೊಸೆ ಮೊದಲುಗೊಂಡು ನಿಮಗೇನು ಗೊತ್ತಾಗಲ್ಲ, ಸುಮ್ಮನಿದ್ದರೆ ಅದೇ ಉಪಕಾರ ಎಂದು ಹೇಳುತ್ತಿದ್ದರು. ಇಂದು ಬೆಳಗ್ಗೆ 5:30 ಕೂಡ ಆಗಿರಲಿಲ್ಲ. ಆಗಲೇ ನಾಗಮ್ಮನವರು ಎದ್ದಿದ್ದರು. ಏಕೆಂದರೆ ಅವರಿಗೆ ಬೇಗ ಏಳುವ ಅಭ್ಯಾಸವಿತ್ತು. ಮನೆಯಲ್ಲಿ ಸೊಸೆಯಂದಿರು ಬೆಳಗ್ಗೆ 7 ಗಂಟೆಯ ನಂತರವೇ ಎದ್ದೇಳುವ ಅಭ್ಯಾಸವನ್ನು ರೂಢಿ ಮಾಡಿಕೊಂಡಿದ್ದರು. ಮಕ್ಕಳಿಬ್ಬರು ರಾತ್ರಿ ಕೆಲಸ ಇದೆ ಎಂದು ಸುಮಾರು ಹೊತ್ತು ಎಚ್ಚರವಾಗಿ ಇದ್ದುದರಿಂದ ಬೇಗ ಎದ್ದಿರಲಿಲ್ಲ. ಮೊಮ್ಮಗ ತನಗೆ ಆನ್ಲೈನ್ ಕ್ಲಾಸ್ನ ನೆಪ ಇಟ್ಟುಕೊಂಡು ಮೊಬೈಲ್ನಲ್ಲಿ ಮುಳುಗಿದ್ದ. ಅವರ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಅನ್ನುವುದೇ ಇರಲಿಲ್ಲ. ಆದರೆ ತನ್ನವರು ಎಂದು ಪ್ರೀತಿಯಿಂದ ಅವರೊಂದಿಗೆ ನಗುನಗುತ್ತಾ ಮಾತನಾಡುವುದು ಎಲ್ಲವೂ ಮಾಯವಾಗಿತ್ತು. ಹಾಗೆ ಎದ್ದ ನಾಗಮ್ಮನವರು ನಿಧಾನವಾಗಿ ಅಡುಮನೆಗೆ ಬಂದು ಚಹಾ ಮಾಡಲು ಗ್ಯಾಸ್ ಆನ್ ಮಾಡುತ್ತಾರೆ. ಆಗ ಅವರಿಗೆ ಕೆಲವು ದಿನಗಳ ಹಿಂದೆ ಸೊಸೆಯಂದಿರ ಪೈಕಿ ಯಾರಾದರೂ ಒಬ್ಬರು ಅವಳ ಕುಳಿತ ಜಾಗದಲ್ಲಿಯೇ ಚಹಾ ತಂದು ಕೊಡುತ್ತಿದ್ದುದು ನೆನಪಿಗೆ ಬರುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ತುಂಬ ಸೋಮಾರಿಗಳಾಗುತ್ತಿದ್ದಾರೆ ಎಂದು ಅಂದುಕೊಳ್ಳುತ್ತಾರೆ. ಹಾಲು ಕಾಯಿಸಲು ಇಡುತ್ತಿದ್ದಾಗ ಹಿಂದಿನಿಂದ "ಅತ್ತೆ, ನಿಮಗೇನಾದರೂ ಬೇಕಿತ್ತಾ?" ಎನ್ನುವ ಧ್ವನಿ ಬಂದ ಕಡೆ ತಿರುಗಿ ನೋಡುತ್ತಾರೆ. ಅಲ್ಲಿ ಚಿಕ್ಕ ಸೊಸೆ ಬಂದು ನಿಂತಿರುತ್ತಾಳೆ. ಹಾಗೆ ಬಂದವಳು ಇನ್ನೂ ಸ್ವಲ್ಪ ಮುಂದೆ ಬಂದು, "ಅತ್ತೆ, ನಾವೆಲ್ಲ ಇರುವಾಗ ನೀವ್ಯಾಕೆ ತೊಂದರೆ ತಗೊಂತೀರಾ? ಆರಾಮಾಗಿರಿ" ಎಂದು ಹೇಳುತ್ತಾಳೆ. ಅದು ಮರೆ ಮಾತು ಎನ್ನುವುದು ನಾಗಮ್ಮನವರಿಗೂ ಗೊತ್ತಿರುತ್ತದೆ. ಆದರೆ ಅದರ ಬಗ್ಗೆ ಮಾತನಾಡದೆ, "ಇಲ್ಲಮ್ಮ, ಅದೇಕೋ ಇಂದು ಬೇಗ ಎಚ್ಚರ ಆಯಿತು, ಚಹಾ ಕುಡಿಯಬೇಕೆನಿಸಿತು" ಎನ್ನುತ್ತಾರೆ. ಅವರ ಪಕ್ಕದಲ್ಲಿ ಬಂದು ನಿಂತಿದ್ದ ಚಿಕ್ಕ ಸೊಸೆ ಒಮ್ಮೆಲೆ ಒಲೆಯ ಮೇಲೆ ಕುದಿಯುತ್ತಿದ್ದ ಚಹಾ ನೋಡಿದಳು. ಅಲ್ಲೇ ಪಕ್ಕದಲ್ಲೇ ಇದ್ದ ಸ್ಟೂಲ್ ಮೇಲೆ ಕುಳಿತು, "ಅತ್ತೆ, ಆದರೆ ನನಗೂ ಅರ್ಧ ಕಪ್ ಕೊಡಿ" ಎಂದಳು. ಕೈಯಲ್ಲಿದ್ದ ಮೊಬೈಲ್ ತಿರುಗಿಸುತ್ತಾ ಅದರಲ್ಲಿ ಮುಳುಗಿರುತ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ದೊಡ್ಡ ಸೊಸೆ ಬರುತ್ತಾಳೆ. ಆಕೆಯ ಮುಖ ನೋಡಿದರೆ ಏಕೋ ಬೇಸರದಲ್ಲಿ ಇದ್ದಂತೆ ಕಾಣುತ್ತದೆ. ಕೈಯಲ್ಲಿ ಮೊಬೈಲ್ನೊಂದಿಗೆ ಅತ್ತೆ ಹತ್ತಿರ ಬಂದು ಅವರಿಗೆ, "ಅತ್ತೆ, ಯಾಕೆ ನೀವು ಬೆಳಗ್ಗೆ ಎದ್ದು ಗ್ಯಾಸ್ ಆನ್ ಮಾಡ್ತೀರಾ? ಎಷ್ಟು ಸಲ ನಿಮಗೆ ಹೇಳಿದರೂ ಕೇಳೋದೇ ಇಲ್ವಲ್ಲ? ಒಂದು ದಿನ ಹೆಚ್ಚು ಕಡಿಮೆ ಆದರೆ ಗೊತ್ತಾಗುತ್ತದೆ" ಎನ್ನುತ್ತಾಳೆ ಸಿಡುಕುತ್ತಾ. ಅವರುಗಳು ಆಡುತ್ತಿದ್ದ ಮಾತು ಆಲಿಸಿದ ನಾಗಮ್ಮನವರ ಪತಿ ಶ್ರೀಕಾಂತ್ ಅಡುಗೆ ಮನೆ ಬಾಗಿಲ ಬಳಿ ಬಂದು, "ಏನಿದು ಬೆಳ್ಳಂಬೆಳಗ್ಗೆ ನಿಮ್ಮ ಮಾತು?" ಎನ್ನುತ್ತಾ ಸೊಸೆ ಕಡೆ ತಿರುಗಿ, "ಏನಮ್ಮ, ಬರೀ ಮಾತಾ? ನನಗೊಂದು ಕಪ್ ಟೀ ಕೂಡ ಸಿಗುತ್ತಾ?" ಎಂದಾಗ ಚಿಕ್ಕ ಸೊಸೆ, "ಈಗ ತಗೊಂಡು ಬರ್ತೀನಿ, ಹಾಲ್ನ ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ" ಎನ್ನುತ್ತಾಳೆ. ಆಗ ಅಲ್ಲಿದ್ದ ನಾಗಮ್ಮನವರು ಮಾತಿಲ್ಲದೆ ಪತಿಯ ಹಿಂದೆ ಹೋಗಿ ಸೋಫಾದ ಮೇಲೆ ಕುಳಿತು ಸೊಸೆ ತಂದುಕೊಟ್ಟ ಚಹಾ ಕುಡಿದು ಮುಗಿಸುತ್ತಾರೆ. ಮೊದಲಿಗಿದ್ದರೆ ಮನೆ ಯಜಮಾನ ಶ್ರೀಕಾಂತ್ ರವರ ಮಾತಿಗೆ ತುಂಬ ಗೌರವ ಕೊಡುತ್ತಿದ್ದರು. ಯಾರೂ ಅವರ ಮಾತನ್ನು ತೆಗೆದು ಹಾಕುತ್ತಿರಲಿಲ್ಲ. ಆದರೆ ಈಗೀಗ ಮಗ ಸೊಸೆ ಎಲ್ಲರೂ ಧೈರ್ಯದಿಂದ, "ಅಪ್ಪಾಜಿ, ಕಾಲ ಬದಲಾಗಿದೆ. ಪದೇ ಪದೇ ನೀವು ನಿಮ್ಮ ಹಳೆಯ ಯೋಚನೆಗಳನ್ನು ಹೇಳುತ್ತಿರಬೇಡಿ. ಕಾಲಕ್ಕೆ ತಕ್ಕಂತೆ ಹೊಂದಿಕೊಂಡು ಹೋಗಿ" ಎಂದು ಹೇಳಲಾರಂಭಿಸಿದರು. ಈ ಮಾತು ತಮಗೂ ಅನ್ವಯಿಸುತ್ತದೆ ಎಂದರಿತ ನಾಗಮ್ಮನವರು ಸುಮ್ಮನೆ ಪತಿಯ ಮುಖ ನೋಡುತ್ತಿದ್ದರು. ಮಕ್ಕಳಂತೂ ತಾವಾಯಿತು, ತಮ್ಮ ಪರಿವಾರವಾಯಿತು, ಅಷ್ಟರಲ್ಲೇ ಇರುತ್ತಿದ್ದರು. ಅಪ್ಪ ಅಮ್ಮನ ನೆಪ ಮಾತ್ರಕ್ಕೆ ಹಿರಿಯರು ಎಂದು ಕ್ರೆಡಿಟ್ ಮಾಡುತ್ತಿದ್ದರು. ಹೀಗಿರುವಾಗ ಒಂದು ದಿನ ನಾಗಮ್ಮನವರು ಮುಸ್ಸಂಜೆ ಹೊತ್ತು ಅಂಗಳದಲ್ಲಿ ಇದ್ದ ತುಳಸಿ ಗಿಡಕ್ಕೆ ನೀರು ಹಾಕಿ ಪೂಜೆ ಮಾಡಿ ಇನ್ನೇನು ಮನೆಯೊಳಗೆ ಹೋಗಬೇಕು ಎಂದಾಗ ಅವರ ಪಕ್ಕದ ಮನೆಯ ಪದ್ಮಜ ಕಾಂಪೌಂಡ್ ಒಳಗೆ ನಿಂತರು. ನಾಗಮ್ಮನವರಿಗೆ, "ಯಾಕಂಟಿ, ಹುಷಾರಿಲ್ವಾ? ಯಾಕೋ ಸಪ್ಪಗೆ ಕಾಣ್ತಿದ್ದೀರಾ?" ಎಂದು ಕೇಳಿದಾಗ ನಾಗಮ್ಮನವರು, "ಇಲ್ಲಪ್ಪ, ಹಾಗೇನೂ ಇಲ್ಲ, ಹುಷಾರಾಗೇ ಇದ್ದೇನೆ" ಎಂದು ಕತ್ತು ಅಲ್ಲಾಡಿಸುತ್ತಾ ಉತ್ತರ ಕೊಟ್ಟರು. ಪುನಃ ತಮ್ಮ ಪಾಡಿಗೆ ತಾವು, "ಎಲ್ಲ ಮಕ್ಕಳ ದರ್ಬಾರು, ನಾವೇನಿದ್ರೂ ಮೋಕ್ಷ ಪ್ರೇಕ್ಷಕರು" ಎನ್ನುತ್ತಾ ಮನೆಯೊಳಗೆ ಬರುತ್ತಾರೆ. ಅದಾಗಿ 2 ದಿನಗಳ ನಂತರ ನಡೆದ ಘಟನೆ ಮನೆಯ ವಾತಾವರಣವನ್ನೇ ಬದಲಾಯಿಸಿ ಬಿಡುತ್ತದೆ. ಅಂದು ಬೆಳಗ್ಗೆ ಬೇಗ ಎದ್ದ ನಾಗಮ್ಮನವರು ನೀರು ಕುಡಿಯಲೆಂದು ಅಡುಗೆ ಮನೆಯೊಳಗೆ ಬರುವಾಗ ಆಕಸ್ಮಿಕವಾಗಿ ಎಡವಿ ಬೀಳುತ್ತಾರೆ. ಬಿದ್ದ ರಭಸಕ್ಕೆ ತುಂಬ ನೋವಾಗಿ ಕೂಗುತ್ತಾರೆ. ಆದರೆ ಮನೆಯಲ್ಲಿ ಉಳಿದವರೆಲ್ಲ ತಮ್ಮ ತಮ್ಮ ರೂಮಿನ ಬಾಗಿಲು ಭದ್ರ ಮಾಡಿಕೊಂಡು ಮಲಗಿದ್ದರಿಂದ ಅವರ ಕೂಗು ಯಾರ ಕಿವಿಗೂ ತಲುಪಲೇ ಇಲ್ಲ. ಅದೇ ವೇಳೆ ಅವರ ಮೊಮ್ಮಗ ಮಹಡಿ ರೂಮಿನಿಂದ ಕೆಳಗಿಳಿದು ಅಡುಗೆ ಮನೆ ಕಡೆ ಬರುತ್ತಿದ್ದವನ ಕಣ್ಣಿಗೆ ಅಜ್ಜಿ ಬಿದ್ದು ಒದ್ದಾಡುತ್ತಿರುವುದನ್ನು ಗಮನಿಸಿದ. ಓಡಿ ಬಂದು ಅವರನ್ನು ಅಲ್ಲೇ ಗೋಡೆಗೆ ಆನಿಸಿ ಕೂರಿಸಿ ತಾತನ ರೂಮಿಗೆ ಹೋಗಿ ಅವರನ್ನು ಎಬ್ಬಿಸಿ
ಕರೆತರುತ್ತಾನೆ. ಶ್ರೀಕಾಂತ್ ಅವರು ಅಲ್ಲಿಗೆ ಬರುತ್ತಿದ್ದಂತೆ ತುಂಬ ಗಾಬರಿಗೊಂಡು ಪತ್ನಿಯ ತಲೆ ಸವರುತ್ತಾ ಈಕೆನಾಗೂ ಏನಾಯಿತು ಎಂದು ವಿಚಾರಿಸುವಷ್ಟರಲ್ಲಿ ಅವರ ಮೊಮ್ಮಗ ಉಳಿದವರಿಗೂ ವಿಷಯ ಮುಟ್ಟಿಸಿ ಅವರನ್ನು ಅಜ್ಜಿ ಇರುವಲ್ಲಿಗೆ ಕರೆತರುತ್ತಾನೆ. ಅಲ್ಲಿಗೆ ಬಂದ ಸೊಸೆಯಂದಿರು ಮತ್ತು ಮಕ್ಕಳು ಅವರಿಗೆ ಅನುಕಂಪ ತೋರಿ ಮಾತನಾಡುವುದನ್ನು ಬಿಟ್ಟು ಏರು ಧ್ವನಿಯಲ್ಲಿ, ಯಾಕಮ್ಮ ಹೀಗೆ ಮಾಡಿಕೊಂಡು ನೀನು ಒದ್ದಾಡ್ತೀಯಾ, ನಮಗೂ ಹಿಂಸೆ ಕೊಡ್ತೀಯಾ, ನೀರು ಬೇಕಿದ್ರೆ ರಾತ್ರಿಯನ್ನೇ ಒಂದು ಚೊಂಬು ನಿನ್ನ ರೂಮಿನಲ್ಲಿ ಇಟ್ಟುಕೊಳ್ಳೋದು ಅಲ್ವಾ ಎಂದು ಒಬ್ಬೊಬ್ಬರು ಶುರು ಮಾಡಿದಾಗ ಶ್ರೀಕಾಂತ್ ಅವರು, ಹೀಗೆ ಮಾತಾಡ್ತಾ ಇರ್ತೀರಾ ಇಲ್ಲ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀರಾ, ಪಾಪ ಆಕೆಯೇನು ಬೇಕಂತ ಬಿದ್ದು ನೋವು ತಡೆಯಲಾರದೆ ಕಣ್ಣೀರು ಹಾಕ್ತಾ ಕೂತಿರುವಾಗ ನಿಮ್ಮ ಮಗಳ ಮಾತೆ ಮುಗಿಯೋಲ್ಲ ಎಂದು ಜೋರಾಗಿ ಹೇಳಿದಾಗ ಮಕ್ಕಳಿಬ್ಬರು ತಮ್ಮ ಪತ್ನಿಯರ ಸಹಾಯದಿಂದ ಕಾರಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಗೆ ಕರೆದೊಯ್ಯುತ್ತಾರೆ. ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿದಾಗ ಅವರ ಸೊಂಟದ ಮೂಳೆ ಡಿಸ್ಲೊಕೇಟ್ ಆಗಿರುವುದನ್ನು ಕಂಡು ಹಿಡಿದ ವೈದ್ಯರು ಸೂಕ್ತ ಚಿಕಿತ್ಸೆಯನ್ನು ನೀಡಿ ಅವರಿಗೆ ಕನಿಷ್ಠ 1 ತಿಂಗಳು ಬೆಡ್ ರೆಸ್ಟ್ ತೆಗೆದುಕೊಳ್ಳುವಂತೆ ಸೂಚಿಸುತ್ತಾರೆ. 8 ದಿನಗಳ ನಂತರ ಶ್ರೀಕಾಂತ್ ಅವರೇ ಆಸ್ಪತ್ರೆಯ ವೆಚ್ಚ ಸುಮಾರು 3 ಲಕ್ಷ ರೂಪಾಯಿಗಳನ್ನು ಯಾರಿಗೂ ಕೇಳದೆ ತಮ್ಮ ಉಳಿತಾಯ ಹಣದಿಂದ ಪಾವತಿಸಿ ಪತ್ನಿಯನ್ನು ಮನೆಗೆ ಕರೆತರುತ್ತಾರೆ. ನಾಗಮ್ಮನವರು ಮನೆಗೆ ಬಂದ ಮೊದಲು 8 ದಿನಗಳವರೆಗೆ ಮಕ್ಕಳು ಸೊಸೆಯಂದಿರು ತುಂಬ ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದವರು. ಬರುತ್ತಾ ಏನಾದರೂ ನೆಪ ಒಡ್ಡಿ ಅವರ ಸೇವೆ ಮಾಡುವ ಜವಾಬ್ದಾರಿಯಿಂದ ಮೆಲ್ಲಗೆ ನುಸುಳಿಕೊಳ್ಳುತ್ತಾರೆ. ಇದರಿಂದ ಹಾಸಿಗೆ ಮೇಲೆ ಮಲಗಿದ್ದ ನಾಗಮ್ಮನವರಿಗೆ ಟೈಮ್ಗೆ ಸಿಗಬೇಕಾದ ಊಟ, ತಿಂಡಿ, ಕಾಫಿ ಇಷ್ಟೇ ಏಕೆ ಔಷಧಿ ಕೊಡುವಲ್ಲಿಯೂ ಏರುಪೇರಾಗುತ್ತದೆ. ಪತ್ನಿಯ ಪಕ್ಕದಲ್ಲೇ ಸದಾ ಕುಳಿತಿದ್ದ ಶ್ರೀಕಾಂತ್ ಅವರಿಗೆ ಮಕ್ಕಳ ಸೊಸೆಯಂದಿರ ವರ್ತನೆ ಕಂಡು ತುಂಬ ಬೇಜಾರಾಗುತ್ತದೆ. ಆ ಒಂದು ಸ್ಥಿತಿಯಲ್ಲಿ ಇಬ್ಬರು ಮೌನ ರೋದನೆಗೆ ಶರಣಾಗುತ್ತಾರೆ. ಆ ರಾತ್ರಿ ತುಂಬ ಹೊತ್ತಿನವರೆಗೂ ನಾಗಮ್ಮ ಮತ್ತು ಶ್ರೀಕಾಂತ್ ಅವರು ಚರ್ಚೆ ಮಾಡಿ ಅಂತೂ ಆ ರಾತ್ರಿ ಕಳೆಯುತ್ತಾರೆ. ಮರುದಿನ ದೊಡ್ಡ ಸೊಸೆ ಅವರಿಗೆ ಚಹಾ ಕೊಡಲು ಬಂದಾಗ ಶ್ರೀಕಾಂತ್ ಅವರು ಆಕೆಗೆ ನಿನ್ನ ಗಂಡನನ್ನು ಸ್ವಲ್ಪ ಕೂಗು ಎನ್ನುತ್ತಾರೆ. ಆಕೆ ಹೋಗಿ ಆತನನ್ನು ಕರೆದು ತಂದಾಗ ನಾಗಮ್ಮನವರು, ನೋಡು ಹರಿ, ನಾವಿಬ್ಬರು, ಅದರಲ್ಲೂ ನನಗೆ ಈ ಥರ ಆದ ನಂತರ ನಿಮಗೆ ಭಾರವಾಗಿದ್ದೇವೆ ಎಂದು ಗೊತ್ತಾಗಿದೆ ಎಂದು ಹೇಳ ಹೊರಟಾಗ ಮಧ್ಯದಲ್ಲಿ ಸ್ವಲ್ಪ ಏರು ಧ್ವನಿಯಲ್ಲಿ ಆತ, ಏನಮ್ಮ ನಿನಗೆ ಇಲ್ಲಿ ಏನು ಕಮ್ಮಿ ಆಗಿರೋದು, ಎಲ್ಲ ನೋಡ್ಕೊತಿಲ್ವಾ ಎನ್ನುತ್ತಾನೆ. ಆಗ ಅವರು, ಹೌದು ಕಣೋ, ನೋಡ್ಕೊತಾ ಇದ್ದೀರಾ, ಕಣ್ಣಲ್ಲಿ ಮಾತ್ರ, ಹೃದಯದಿಂದ ಅಲ್ಲ. ಮೊದಲು 8 ದಿನ ಚೆನ್ನಾಗಿ ನೋಡಿಕೊಂಡು ಹೋದ್ರಿ, ಬರ್ತಾ ಅಲಕ್ಷ್ಯ ಮಾಡಿಕೊಂಡು ಬಂದ್ರಿ ಎಂದು ಹೇಳುತ್ತಿರುವಾಗ ಶ್ರೀಕಾಂತ್ ಅವರು, ನೋಡು, ಇನ್ನು ಸುತ್ತಿ ಬಳಸಿ ಮಾತನಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ನಾವಿಬ್ಬರು ಇದೇ ಊರಲ್ಲಿ ಇರೋ ಶ್ರೀಮಾತಾ ವೃದ್ಧಾಶ್ರಮಕ್ಕೆ ಸೇರಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅಲ್ಲಿ ಹೋದರೆ ನಮಗೆ ಟೈಮ್ಗೆ ಊಟ ಹಾಗೂ ನೋಡಿಕೊಳ್ಳೋಕೆ ವ್ಯವಸ್ಥೆ ಇದೆ. ಇಲ್ಲಿದ್ದು ಒಂಟಿ ನೋವು ಅನುಭವಿಸಿ ಒದ್ದಾಡೋಕ್ಕಿಂತ ಅಲ್ಲಿ ಹೋಗಿ ಇರೋದೇ ಮೇಲು ಅಂದುಕೊಂಡಿದ್ದೀವಿ ಎಂದು ಹೇಳಿದಾಗ ಮಗ ಸೊಸೆ ಇಬ್ಬರು ಗಾಬರಿಗೊಂಡು, ಅಪ್ಪ ಏನು ಅಂತ ಮಾತಾಡ್ತಾ ಇದ್ದೀರಾ, ನಿಮ್ಮಂಥ ಹಿರಿಯರು ಇಲ್ಲದೆ ನಾವು ಇರೋಕ್ಕೆ ಆಗಲ್ಲ, ದಯವಿಟ್ಟು ನಿಮ್ಮ ಮನಸ್ಸಿನಲ್ಲಿನ ಆ ಯೋಚನೆ ತೆಗೆದುಹಾಕಿ, ನಾಳೆಯಿಂದ ಅಮ್ಮನನ್ನು ದೇಕರಿಕೆಗೆ ಒಬ್ಬರನ್ನು ನೇಮಿಸಿ ಅವರಿಗೆ ಟೈಮ್ಗೆ ಊಟ, ತಿಂಡಿ, ಔಷಧಿ ಎಲ್ಲ ಸಿಗೋ ಹಾಗೆ ಮಾಡ್ತೀನಿ, ಪ್ಲೀಸ್ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಬೇಡಿ ಎಂದಾಗ ಅವರಿಬ್ಬರಿಗೆ ಅಲ್ಲ, ಮೊಮ್ಮಗ ನಾದಿನಿ ಹಾಗೂ ಉಳಿದ ಮಗ ಸೊಸೆ ಕೂಡ ಶ್ರೀಕಾಂತ್ ಮನಸ್ಸು ಕರಗುತ್ತದೆ. ಆಗ ಅವರು ಪತ್ನಿಯ ಮುಖ ನೋಡಲು ಆರಂಭಿಸಿದಾಗ ನಾಗಮ್ಮನವರು ಆಗಲಿ ಎಂಬಂತೆ ತಲೆ ಅಲ್ಲಾಡಿಸುತ್ತಾರೆ. ನಂತರ ಸಮ್ಮತ ಸೂಚಿಸುತ್ತಾರೆ. ಧನ್ಯವಾದಗಳು ವೀಕ್ಷಕರೇ. ಕಥೆ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.